ಲೋಕಲ್ ಕುಸ್ತಿಯ ಫಲಿತಾಂಶ ಸಿಗ್ತಾ ಇದೆ. ತುಮಕೂರು ನಗರಸಭೆ ಅತಂತ್ರದತ್ತ ಹೆಜ್ಜೆ ಹಾಕಿದೆ. ತುಮಕೂರಿನ ಫಲಿತಾಂಶ ಈಗ ಅತಂತ್ರ ಆಗಿದೆ. ತುಮಕೂರು ಮಹಾನಗರ ಪಾಲಿಕೆ ಅತಂತ್ರದ ಫಲಿತಾಂಶ ಕೊಡ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಜೆಡಿಎಸ್ ಹತ್ರ ಸ್ಥಾನಗಳು ಗೆದ್ದಿದೆ. 10 ವಾರ್ಡ್ನಲ್ಲಿ ಕಾಂಗ್ರೆಸ್ ಗೆದ್ದಿದ್ರೆ 12 ವಾರ್ಡ್ಗಳಲ್ಲಿ BJDS ಗೆಲುವನ್ನು ಸಾಧಿಸಿದೆ. ಸೊ ಇದು ತುಮಕೂರಿನ ಫಲಿತಾಂಶ. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣ ಆಗಿದೆ. 10 ವಾರ್ಡ್ ಕಾಂಗ್ರೆಸ್ ತೆಕ್ಕೆಗೆ ಹೋದರೆ 12 ವಾರ್ಡ್ JDS ತೆಕ್ಕೆಗೆ. ಆದರೆ ವಿಶೇಷ ಏನಂದ್ರೆ ಇಲ್ಲಿ ಬಿಜೆಪಿಯ ಏನೋ ಶಾಸಕರು ತಕ್ಕಂಥ ಬಿಜೆಪಿ ಗೆದ್ದಿರ್ತಕ್ಕಂಥ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ. ಸೊ ಸಂಪೂರ್ಣವಾಗಿ ಬಿಜೆಪಿಗೆ ಇಲ್ಲಿ ಒಂದು ಪೆಟ್ಟು ಬಿದ್ದಿದೆ. ಕಾಂಗ್ರೆಸ್ ಮತ್ತು JDS ಅತಿ ಹೆಚ್ಚು ಸ್ಥಾನ ಗೆಲ್ಲಿಸ್ಕೊಳ್ಳೋ ಮೂಲಕ ಬಹುತೇಕ ಇದು JDS ಕಾಂಗ್ರೆಸ್ನ ತೆಕ್ಕೆಗೆ ಹೋಗುತ್ತೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ತವರೂರಾದಂಥ ಕಲಬುರಗಿಯ ಫಲಿತಾಂಶ ನೋಡೋಣ. ಕಲಬುರಗಿ ಫಲಿತಾಂಶ ಬರ್ತದೆ. ಕಲಬುರಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಬಿಗ್ ಫೈಟ್ ಎದುರಾಗಿದೆ. ಕಲಬುರಗಿಯ ಫಲಿತಾಂಶ ಕೂಡ ನೋಡ್ಕೊಂಬೋಣ. ಮಲ್ಲಿಕಾರ್ಜುನ್ ಖರ್ಗೆಯಲ್ಲಿ ಜಿಲ್ಲೆಯಲ್ಲಿ ಬಿಜೆಪಿಗೆ ಮುನ್ನಡೆ ಸಿಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಜಿಲ್ಲೆಯಲ್ಲಿ ಸೇಡಂ ಪಟ್ಟಣ ಪಂಚಾಯತಿ, ಅಫ್ಜಲ್ಪುರ್, ಚಿಂಚೋಳಿ, ಜೇವರ್ಗಿ ಇಲ್ಲಿ ಬಿಜೆಪಿಗೆ ಲೀಡ್ ಸಿಗ್ತಾ ಇದೆ. ಆಳಂದ್ ಪಟ್ಟಣ ಪಂಚಾಯತ್ ಕೂಡ ಬಿಜೆಪಿ ಮುನ್ನಡೆ ಪಡ್ಕೊಂಡಿದೆ. ಒಟ್ಟು ಬಿಜೆಪಿಗೆ 22, ಕಾಂಗ್ರೆಸ್ಗೆ 20 ಸ್ಥಾನ ಸಿಕ್ಕಿದವೆ ಜಿಲ್ಲೆಯ ವಿವಿಧ ಸ್ಥಳೀಯ ಸಂಸ್ಥೆಗಳಲ್ಲಿ. ಸೊ ಇಲ್ಲಿ ಕಾಂಗ್ರೆಸ್ಗಿಂತ ಬಿಜೆಪಿ ಹೆಚ್ಚಿನ ಸ್ಥಾನವನ್ನು ಗೆದ್ದುಕೊಂಡಿದೆ. ಕಲಬುರಗಿ ಜಿಲ್ಲೆಯ ವಿವಿಧ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ ಫಲಿತಾಂಶದಲ್ಲಿ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿದೆ. ಕಾಂಗ್ರೆಸ್ 2ನೇ ಸ್ಥಾನದಲ್ಲಿದೆ. ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜಿಲ್ಲೆ ಮತ್ತು ಇಲ್ಲಿ ಈಗ ಬಿಜೆಪಿಗೆ ಲೀಡ್ ಸಿಗ್ತಾ ಇದೆ. ಅದು ಎಲ್ಲಿ ಅಂದ್ರೆ ಸೇಡಂ ಪಟ್ಟಣ ಪಂಚಾಯತಿ, ಅಫ್ಜಲ್ಪುರ್, ಚಿಂಚೋಳಿ, ಜೇವರ್ಗಿ ಹಾಗೂ ಆಳಂದ್. ಇನ್ನು JDSನ ಭದ್ರಕೋಟೆ ಹಾಸನ ಜಿಲ್ಲೆಗೆ ಹೋಗೋಣ. ರೇವಣ್ಣ ಮತ್ತೊಂದು ಕಡೆ ದೇವೇಗೌಡರ ಭದ್ರಕೋಟೆ ಹಾಸನ ನಗರಸಭೆ JDS 5 ವಾರ್ಡ್ಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಹಾಸನದ ಫಲಿತಾಂಶ ನೋಡೋಣ. ಹೊಳೆನರಸೀಪುರ ಪುರಸಭೆಯಲ್ಲಿ 10 ಸ್ಥಾನಗಳಲ್ಲಿ JDS ಗೆಲುವನ್ನು ಪಡೆದುಕೊಂಡಿದೆ. ಇನ್ನು ಸಕಲೇಶಪುರ ಪುರಸಭೆ 7 ವಾರ್ಡ್ಗಳಲ್ಲಿ JDS ಜೈಬೇರಿ ಬಾರಿಸಿದೆ. ಹಾಸನದಲ್ಲಿ ಬಹುತೇಕ ಎಲ್ಲ ಕಡೆಗಳು ಕೂಡ JDS ಮುಂದು ಅಂದ್ರೆ ದಾಪುಗಾಲಿಟ್ಟಿದೆ. 15 ಸ್ಥಾನ ಗಳಿಸಿ ಚನ್ನರಾಯಪಟ್ಟಣದಲ್ಲಿ JDS ಮುನ್ನಡೆ ಸಾಧಿಸಿದೆ. ಹಾಸನದಲ್ಲಿ ಮತ್ತೆ JDS ಪಾರುಪತ್ಯ ಬೆರೆದಿದೆ. ವಿಧಾನಸಭೆ ನಂತರ ಸ್ಥಳೀಯ ಸಂಸ್ಥೆಗಳು ಕೂಡ JDS ತನ್ನ ಗಟ್ಟಿತನವನ್ನು, ತನ್ನ ಹಿಡಿತವನ್ನ ಹಾಗೆ ಉಳಿಸ್ಕೊಂಡಿದೆ. ಹಾಸನ ನಗರಸಭೆಯಲ್ಲಿ 5 ವಾರ್ಡ್ಗಳಲ್ಲಿ JDS ಗೆದ್ದುಕೊಂಡಿದ್ರೆ ಹೊಳೆನರಸೀಪುರದಲ್ಲೂ ಕೂಡ ಅದೇ ಗೆಲುವನ್ನು ಮುಂದುವರಿಸಿದೆ. 10 ವಾರ್ಡ್ಗಳನ್ನು ಗೆದ್ದುಕೊಂಡಿದೆ. ಹಾಗೆ ಅರಸೀಕೆರೆಯಲ್ಲೂ ಕೂಡ JDS ತನ್ನ ಹಿಡಿತವನ್ನು ಸಾಧಿಸಿದೆ. ಸಕಲೇಶಪುರದಲ್ಲೂ ಕೂಡ JDS 7 ವಾರ್ಡನ್ನು ಗೆದ್ದುಕೊಂಡಿದೆ. 15 ಸ್ಥಾನ ಗಳಿಸಿ ಚನ್ನರಾಯಪಟ್ಟಣದಲ್ಲಿ ಪುರಸಭೆಯನ್ನ JDS ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಇನ್ನು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದ ಫಲಿತಾಂಶ ನೋಡ್ಕೊಂಬರೋಣ. ಪುರಸಭೆ 6 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಜೈಬೇರಿ ಬಾರಿಸಿದೆ. ಇದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ. ಇನ್ನು ಮೂಡ್ಲಿಗಿ ಪುರಸಭೆಯಲ್ಲಿ ಬಿಜೆಪಿ 4, JDS 3 ಸ್ಥಾನವನ್ನ ಗೆದ್ದುಕೊಂಡಿದೆ. ಹಾಗೆ ಚಳ್ಳಕೆರೆ ನಗರಸಭೆಯಲ್ಲಿ 8 ಕಾಂಗ್ರೆಸ್, 4 JDS, 1 ಬಿಜೆಪಿ. ಚಳ್ಳಕೆರೆಯಲ್ಲಿ ಕೂಡ ಕಾಂಗ್ರೆಸ್ ತನ್ನ ಆಧಿಪತ್ಯ ಮುಂದುವರಿಸಿ. ಚಾಮರಾಜನಗರ ಸಭೆಯ ಬಿಜೆಪಿ 7, ಕಾಂಗ್ರೆಸ್ 2 ಸ್ಥಾನಗಳಲ್ಲಿ ಗೆದ್ದುಕೊಂಡಿದೆ. ಪುಟ್ಟರಂಗಶೆಟ್ಟಿಗೆ ಹಿನ್ನಡೆಯಾಗಿದೆ. ಪಿರಿಯಾಪಟ್ಟಣ ಪುರಸಭೆಯಲ್ಲಿ JDS 8, ಕಾಂಗ್ರೆಸ್ 2 ಸ್ಥಾನಗಳಲ್ಲಿ ಜೈಬೇರಿ ಬಾರಿಸಿದೆ. ಈಗಾಗಲೇ ಫಲಿತಾಂಶ ಬರ್ತಾ ಇದೆ. ಬೈಲಹೊಂಗಲದಲ್ಲಿ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಂಡಿದೆ. ಹಾಗೆ ಮೂಡ್ಲಿಗಿಯಲ್ಲಿ JDS 3 ಸ್ಥಾನವನ್ನು ಗೆದ್ದುಕೊಂಡಿದೆ. ಕಾಂಗ್ರೆಸ್ ಬಿಜೆಪಿ 4 ಸ್ಥಾನವನ್ನ ತನ್ನ ಬುಟ್ಟಿಗೆ ಹಾಕೊಂಡಿದೆ. ಚಳ್ಳಕೆರೆಯಲ್ಲಿ 8 ಸ್ಥಾನ ಕಾಂಗ್ರೆಸ್ಗೆ. ಇನ್ನು ಬೆಳಗಾವಿಯಲ್ಲಿ ಜಾರಕಿಹೊಳಿ ಶಕ್ತಿ ಪ್ರದರ್ಶನ ಮುಂದುವರೆದಿದೆ. ಈ ಬಾರಿ ಕೂಡ ಸ್ಥಳೀಯ ಸಂಸ್ಥೆಗಳಲ್ಲಿ ಜಾರಕಿಹೊಳಿ ಬ್ರದರ್ಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಗೋಕಾಕ್ ನಗರಸಭೆಯಲ್ಲಿ ಪಕ್ಷೇತರ ಕಾಯ್ದುಕೊಂಡಿದ್ದಾರೆ. ಇಲ್ಲಿ ಪಕ್ಷೇತರು ಜಾರಕಿಹೊಳಿ ಬ್ರದರ್ಸ್ ಕಣಕ್ಕಿಳಿಸ್ತಾರೆ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಇರಲಿಲ್ಲ. ಕಣ್ಣೂರು ಪುರಸಭೆಯಲ್ಲಿ 7 ಸ್ಥಾನಗಳಲ್ಲಿ ಪಕ್ಷೇತರ ಗೆಲುವನ್ನು ಸಾಧಿಸಿದ್ದಾರೆ. ಬೈಲಹೊಂಗಲ ಪುರಸಭೆಯಲ್ಲಿ 7 ಕಾಂಗ್ರೆಸ್, 1 ಪಕ್ಷೇತರ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ದಾರೆ. ವಿಶೇಷ ಅಂದರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ರಮೇಶ್ ಜಾರಕಿಹೊಳಿ ಪಕ್ಷೇತರ ಕಣಕ್ಕಿಳಿಸ್ತಾರೆ. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಕಣಕ್ಕಿಳಿಸಲ್ಲ. ಸೊ ಹಾಗಾಗಿ ಅಲ್ಲಿ ಪಕ್ಷೇತರ ಹೆಚ್ಚಿನ ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಗೋಕಾಕ್ ನಗರಸಭೆಯಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಪಕ್ಷೇತರ. ಈ ಪಕ್ಷೇತರಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಅಭ್ಯರ್ಥಿಗಳು. ಕಣ್ಣೂರು ಪುರಸಭೆಯಲ್ಲಿ 7 ವಾರ್ಡ್ಗಳಲ್ಲೂ ಕೂಡ ಪಕ್ಷೇತರ ಗೆದ್ದಿದ್ದಾರೆ. ಇದು ಕೂಡ ಅವರ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಬೈಲಹೊಂಗಲದಲ್ಲಿ ಕಾಂಗ್ರೆಸ್ 7 ಸ್ಥಾನ ಗೆದ್ದಿದ್ರೆ ಪಕ್ಷೇತರ 1 ಸ್ಥಾನ ಗೆದ್ದುಕೊಂಡಿದ್ದಾರೆ. ಇನ್ನು ಇದು ಬಿಜೆಪಿಗೆ ಮುಖಭಂಗ ಆಗಿರ್ತಕ್ಕಂಥ ಸುದ್ದಿ ಬರ್ತಾ ಇದೆ. ಹಾವೇರಿ ಜಿಲ್ಲೆ ಹಾನಗಲ್ ಪುರಸಭೆಯಲ್ಲಿ ಬಿಜೆಪಿ ಭದ್ರಕೋಟೆ ಈಗ ಕಾಂಗ್ರೆಸ್ ತೆಕ್ಕೆಗೆ ಹೋಗಿದೆ. ಶಿವಕುಮಾರ್ ಉದಾಸಿ ಮತ್ತೊಂದು ಕಡೆ CM ಉದಾಸಿಗೆ ಇದು ದೊಡ್ಡ ಪೆಟ್ಟು. ಸಂಸದ ಶಿವಕುಮಾರ್ ಉದಾಸಿಗೆ ಮುಖಭಂಗ ಆಗಿದೆ. 23 ವಾರ್ಡ್ಗಳಲ್ಲಿ 12 ಸ್ಥಾನ ಗೆದ್ದಿದೆ ಕಾಂಗ್ರೆಸ್. ಇದು CM ಉದಾಸಿಗೆ ಮುಖಭಂಗ, ಶಿವಕುಮಾರ್ಗಲ್ಲ. CM ಉದಾಸಿ ಆ ಕ್ಷೇತ್ರದ ಶಾಸಕರು. CM ಉದಾಸಿಗೆ ದೊಡ್ಡ
ಹಿನ್ನಡೆ ಆಗಿದೆ. ಬಂಟ್ವಾಳ ಪುರಸಭೆ ಬಿಜೆಪಿ ತೆಕ್ಕೆಗೆ ಹೋಗಿದೆ. ಸೊ ಬಂಟ್ವಾಳದಲ್ಲೂ ಕೂಡ ಬಿಜೆಪಿ ತನ್ನ ಅಸ್ತಿತ್ವವನ್ನು ಹಾಗೆ ಮುಂದುವರಿಸಿದೆ, ದೊಡ್ಡ ಏನು ಗೆಲುವನ್ನು ಸಾಧಿಸಿದೆ. ಬಂಟ್ವಾಳ ಪುರಸಭೆ ಬಿಜೆಪಿಗೆ ಹೋಗಿದೆ, ಹಾನಗಲ್ ಪುರಸಭೆ ಬಿಜೆಪಿ ತೆಕ್ಕೆಯಿಂದ ಕಾಂಗ್ರೆಸ್ ತೆಕ್ಕೆಗೆ ಹೋಗಿದೆ. ಶಿವಕುಮಾರ್ ಅಲ್ಲ, ಇಲ್ಲಿ ಸಿಎಂ ಉದಾಸಿಗೆ ಮುಖಭಂಗ ಆಗಿದೆ. 23 ವಾರ್ಡ್ಗಳಲ್ಲಿ 12 ಸ್ಥಾನವನ್ನ ಕಾಂಗ್ರೆಸ್ ಗೆದ್ದುಕೊಂಡಿದೆ. ಗಜೇಂದ್ರಗಡ ಪುರಸಭೆ ಬಿಜೆಪಿ ತೆಕ್ಕೆಗೆ ಹೋಗಿದೆ. ವಿವೇಕ ರೆಡ್ಡಿ ಅವರೇ, ಇದೊಂಥರ ಮಿಕ್ಸರ್ ಇದೆ. ಯಾಕಂದ್ರೆ ಇದು ರಿಸಲ್ಟ್ ಹೀಗೆ ಅಂತ ಹೇಳಕ್ಕಾಗಲ್ಲ, ಅದು ಅನೇಕ ಕಾರಣಗಳಿದ್ರೂ ಕೂಡ ರಿಸಲ್ಟ್ಗಳು ನೋಡ್ತಂದ್ರೆ ನಿಮ್ಗೆ ಎಲ್ಲೆಲ್ಲಿ ಅಂದ್ರೆ ಸ್ಕೋಪ್ ಇತ್ತು ಅಂದ್ರೆ ಶಿವಮೊಗ್ಗ, ಹಾವೇರಿ, ಹುಬ್ಬಳ್ಳಿ ಧಾರವಾಡ, ಬೆಳಗಾವಿ, ಮತ್ತೊಂದು ಕಡೆ ದಕ್ಷಿಣ ಕನ್ನಡ, ಮತ್ತೊಂದು ಕಡೆ ಉಡುಪಿ, ಈ ಭಾಗದಲ್ಲಿ ರಿಸಲ್ಟ್ಗಳು ನಿಮ್ಮ ಪರವಾಗಿ ಬರ್ತದೆ. ಬಹುತೇಕ ಕಡೆ ಏನಂತಂದ್ರೆ ಸ್ಥಳೀಯವಾದಂಥ ಕೆಲವು ತೀರ್ಮಾನಗಳು ಅಥವಾ ಏನೇನು ಬೇರೆ ಬೇರೆ ರೀಸನ್ಗಳು ಇರ್ಬೋದು. ಈಗ ಹಾನಗಲ್ ಸಿಎಂ ಉದಾಸಿ ಅವರು ಕ್ಷೇತ್ರ ನಿಮ್ದು ಬಹಳ ಭದ್ರಕೋಟೆ. ಸೊ ಅಲ್ಲಿ ಅವ್ರ ಪುತ್ರನೇ ಸಂಸದಿದ್ದಾರೆ. ಸೊ ಎಲ್ಲೊಂದು ಕಡೆ ನಿಮ್ಗೆ ಅಲ್ಲಿ ಲಾಸ್ ಆಗ್ತದೆ. ಬಹುಶಃ ಒಂದು ಮುಖ್ಯ ಈ ಚುನಾವಣೆಗಳಲ್ಲಿ ಒಂದು ಮುಖ್ಯ ಲಕ್ಷಣ ಇದೆ. ಹಿಂದೆ ಕಾಂಗ್ರೆಸ್ ಅಥವಾ ಬಿಜೆಪಿ ಅಥವಾ ದಳ ಎಷ್ಟು ಪುರಸಭೆಗಳಲ್ಲಿ ಅಸ್ತಿತ್ವದಲ್ಲಿದ್ವು ಅಥವಾ ಎಷ್ಟು ಪುರಸಭೆಗಳಲ್ಲಿ ಡೋಲಾಯಮಾನವಾದ ಇನ್ಕಂಬೆನ್ಸಿ ಇರುತ್ತೆ. ಈ ಬಾರಿ ಆ ಪುರಸಭೆಗಳಲ್ಲಿ ಆ ಪಕ್ಷಗಳು ಮಾಡಿದಂಥ ಕೆಲಸ ವೈಖರಿಯ ಆಧಾರದ ಮೇಲೆ ಈ ಬಾರಿ ಎಷ್ಟು ಪುರಸಭೆಗಳನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಯಿತು ಇನ್ನೊಂದು ಗಂಟೆಯಲ್ಲಿ ಸಿಗುತ್ತೆ. ಇದು ಬಹುಶಃ ಒಂದು ಫ್ಯಾಕ್ಟರ್. ಎರಡನೇ ಫ್ಯಾಕ್ಟರ್ ಏನಂತಂದ್ರೆ ಸ್ಥಾನೀಯವಾಗಿ ಇದ್ದಂತಹ MLAಗಳು ಅಥವಾ MP ಗಳು ಹೇಗೆ ಅವರ ಪ್ರಭಾವ ಅಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋದು ಎರಡನೇದು. ಈ ಮಧ್ಯೆ ನಾವು ಈ ಎಲ್ಲ ರಿಸಲ್ಟ್ಸ್ನ ನೋಡಿದ್ರೆ ಬಹುಶಃ ನಮ್ಗೆ ಒಂದು ಅನ್ಸೋದು ಏನಂತಂದರೆ ಒಂದು ಮಿಶ್ರಿತವಾದ ಫಲಿತಾಂಶವನ್ನು ಜನ ಕೊಟ್ಟಿದ್ದಾರೆ. ಕೆಲವು ಪುರಸಭೆಗಳು ಪೂರ್ಣವಾಗಿ ಬಿಜೆಪಿಗೆ ಹೋಗಿದ್ದಾವೆ, ಕೆಲವು ಪುರಸಭೆಗಳು ಪೂರ್ಣವಾಗಿ ಕಾಂಗ್ರೆಸ್ ಹೋಗಿದ್ದಾವೆ, ಕೆಲವು JDS ಹೋಗಿದ್ದಾವೆ. JDS ಪ್ರಾಬಲ್ಯ ಇರೋ ಸ್ಥಾನಗಳಲ್ಲಿ JDS ಉಳಿಸ್ಕೊಂಡಿದೆ. ಇದು ಬಹುಶಃ ನಮ್ಮ ಹಿಂದೆ ಆದಂತಹ ಅತಂತ್ರ ಸರ್ಕಾರದ ಇನ್ನೊಂದು ಮುಂದುವರೆದ ಅಧ್ಯಾಯ. ಆ ತರದ ಒಂದು ಮೆಸೇಜ್ ಬರ್ತದೆ. ಆ ತರ ಪ್ರಸಾದ್ ಗೌಡ್ರೆ, ಇದು ಅತಂತ್ರ ಅನ್ನೋದ್ರ ಇದು ಮೈತ್ರಿ ಸರ್ಕಾರಕ್ಕೆ ಲಕ್ಷ್ಮಣಗೌಡ ಅವರೇ, ನಾನು ಈಗಾಗಲೇ ಹೇಳಿದೆ ಕೌಂಟಿಂಗ್ ಪ್ರೋಗ್ರೆಸ್ ಅಲ್ಲಿದೆ ಅಂತ ಹೇಳಿದೆ. ಅದರ ಒಂದು ಫಲಿತಾಂಶದ ಫಲವಾಗಿ ಹಾನಗಲ್ಲು ಈಗ ನಮ್ಮ ಮೈತ್ರಿ ಪಕ್ಷ ಅಲ್ಲಿ ಭರ್ಜರಿಯಾಗಿ ಮುಂದೆ ನಡೀತಾ ಇದೆ. ಅಲ್ಲಿ ತಾವೇ ಹೇಳಿದ್ರಿ ಸಿಎಂ ಉದಾಸಿ ಅವರಿಗೆ ಅದು ಮುಖಭಂಗ ಅಂತ ಹೇಳ್ಬಿಟ್ಟು, ಮತ್ತೆ ಶಿವಕುಮಾರ್ ಅವರು ಅಲ್ಲಿ ಶಿವಕುಮಾರ್ ಉದಾಸಿ ಅವರು ಸಂಸದರಿದ್ದಾರೆ. ಇದೇ ರೀತಿಯಾಗಿ ಉತ್ತರ ಕರ್ನಾಟಕದಲ್ಲಿ ನಮಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ರಾಣೆಬೆನ್ನೂರಲ್ಲಿ ಯಾಕೆ ಕಳ್ಕೊಳ್ತಾ ಇದ್ರಿ? ಅದನ್ನು ಅದು ಒಪ್ಕೊಳ್ಬೇಕಲ್ವಾ? ರಾಣೆಬೆನ್ನೂರು ನಿಮ್ ಸಚಿವರು ಇದ್ದಾರೆ, ಸ್ಪೀಕರ್ ಆಗಿದ್ದಂತವ್ರು, ಭದ್ರಕೋಟೆ. ಕೆಲವು ಕಡೆ ಆಗುತ್ತೆ, ಈಗೂ ಆಗುತ್ತೆ. ಆದ್ರೆ ಒಂದು ಒಟ್ಟಾರೆ ಫಲಿತಾಂಶವನ್ನ ತಾವು ಅಂತಿಮವಾಗಿ ಗಮನಿಸೋದು ನಿಮ್ ಪರವಾಗಿ ಆಗುತ್ತೆ ಅನ್ನೋ ಖಂಡಿತವಾಗ್ಲೂ ಮೈತ್ರಿ ಪಕ್ಷದ ಪರವಾಗಿರುತ್ತದೆ ಅಂತ ನನ್ನ ಒಂದು. ಸೊ ಇನ್ ರೋಡ್ಸ್ ಬಿಜೆಪಿ ಕೂಡ ಅಲ್ಲಿ ಲೀಡ್ ಓಡುತ್ತೆ ಬೇರೆ 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 ಕಡೆ. ಅಲ್ಲ, ನೀವು ಎಲ್ಲೆಲ್ಲಿ ಸ್ಟ್ರಾಂಗ್ ಇದೆ ಅಲ್ಲೂ ಕೂಡ ಬಿಜೆಪಿ ಬರ್ತಾ ಇದೆ. ನಾನು ಹೇಳೋದು ಒಂದ್ ನಿಮಿಷ. ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಮತ್ತೆ ಬಿಜೆಪಿ ಅಧಿಕಾರ ಚುಕ್ಕಾಣಿ ಹಿಡಿತಾ ಇದೆ. 16 ವಾರ್ಡ್ನಲ್ಲಿ ಬಿಜೆಪಿ ಈಗ ಬಂದಿರತಕ್ಕಂಥ ಫಲಿತಾಂಶದಲ್ಲಿ 10 ವಾರ್ಡ್ಗಳಲ್ಲಿ 16 ವಾರ್ಡ್ ಗೆದ್ಕೊಂಡಿದೆ, 10ರಲ್ಲಿ ಕಾಂಗ್ರೆಸ್ ಗೆದ್ದಿದೆ. 3 ವಾರ್ಡ್ಗಳಲ್ಲಿ JDS, 3 ವಾರ್ಡ್ಗಳಲ್ಲಿ ಇನ್ನು ಪಕ್ಷೇತರ ಗೆದ್ದುಕೊಂಡಿದ್ದಾರೆ. ಶಿವಮೊಗ್ಗ ಮಹಾನಗರ ಪಾಲಿಕೆ ಮತ್ತೆ ಅಧಿಕಾರದತ್ತ ಬಿಜೆಪಿ ದಾಪುಗಾಲಿಡ್ತಾ ಇದೆ. ಆದರೆ ಅಧಿಕೃತವಾಗಿ ಇದು ಕೂಡ ಹೇಳಕ್ಕಾಗಲ್ಲ. ಸೊ 16 ವಾರ್ಡ್ನಲ್ಲಿ ಬಿಜೆಪಿ, 10 ವಾರ್ಡ್ಗಳಲ್ಲಿ ಕಾಂಗ್ರೆಸ್, 3 ವಾರ್ಡ್ಗಳಲ್ಲಿ ಪಕ್ಷೇತರು, 3 ವಾರ್ಡ್ಗಳಲ್ಲಿ JDS. ಸೊ ಇದು ಹೆಚ್ಚು ಕಮ್ಮಿ ಅತಂತ್ರ ಇದೆ. ಈಗ ದಾಸ್ ಆಗ್ತಾರೆ ಗೊತ್ತಿಲ್ಲ. ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ನೀವೇನು ಹೇಳ್ಬೇಡಿ, ಹೇಳಕ್ಕಾಗಲ್ಲ. ಅದೇ ಎಸ್ ಪ್ರಸಾದ್ ಗೌಡ್ರೆ, ಶಿವಮೊಗ್ಗದು ಅದು ಮೋಸ್ಟ್ಲಿ 16 ವಾರ್ಡ್ ಅಂತಂದ್ರೆ ಬಿಜೆಪಿ 10. ಈಗ ಇಲ್ಲಿ ನೀವು 104 ಹೊರಗಿಟ್ಟು ಹಂಗ ಆ ತರದ್ ಏನ್ ಟಾಸ್ ಹಾಕ್ಬೇಕಾಗತ್ತಲ್ಲ? ಅಲ್ಲ, ಎಲ್ಲ ರಾಜಕೀಯ ಅಂದ್ಮೇಲೆ ಎಲ್ಲಾ ತರದ ಸರ್ಕಸ್ಗಳು ಮಾಡ್ತೀವಿ. ಅದು ಶಾಸಕರುಗಳು ವೋಟಿಂಗ್ ಪವರ್ ಬರುತ್ತೆ. ಹಾಗಾಗಿ ಈಗ ನೀವೇನ್ ತೋರಿಸ್ತಿದ್ರೆ ಬಿಜೆಪಿ ಅಧಿಕಾರದತ್ತ ದಾಪುಗಾಲು, ಈಗ ಯಾವ್ದು ಪ್ರತಿಷ್ಠಿತ ಕ್ಷೇತ್ರ ಅಲ್ಲಿ MLAಗಳ ಪವರ್ ಇದೆಯಲ್ಲ. 5 ಜನ ಅವರೇ MLA ಇರೋದು, 6 ಜನ ಹೆಚ್ಚು ಕಮ್ಮಿ. ಏನ್ ಬೇಕಾದ್ರೂ ಆಗ್ಬೋದು. ಇನ್ನು ನೋಡೋಣ, ಏನ್ ಬೇಕಾದ್ರೂ ಆಗ್ಬೋದು. ಖಂಡಿತವಾಗ್ಲೂ ನಾವು ಕೂಡ ಅಲ್ಲಿ ನಮ್ಮ ಅಧಿಕಾರವನ್ನು ಸ್ಥಾಪನೆ ಮಾಡೋದಕ್ಕೆ ಪ್ರಯತ್ನ ಅವಕಾಶ ಇದೆ. ಈ ಅತಂತ್ರ ರಾಜ್ಯ ಸರ್ಕಾರ ಅಥವಾ ರಾಜ್ಯ ವಿಧಾನಸಭೆಯಲ್ಲಿ ಅತಂತ್ರ ಆಗೋದು ಒಂದು ಪರಿಸ್ಥಿತಿ. ಹೌದು, ಈ ಸ್ಥಳೀಯ ಮಟ್ಟದಲ್ಲಾದ್ರೆ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ರಿಸಾರ್ಟ್ ಒಂದ್ಸಾರಿ ಹೋಗ್ತಾರೆ. ಸ್ಥಳೀಯ ಮಟ್ಟದಲ್ಲಾದ್ರೆ ಅಲ್ಲಿ ಹಲವಾರು ಪುರಸಭೆಗಳಲ್ಲಿ ರಿಸಾರ್ಟ್ ರಾಜಕಾರಣ ಇಳಿತದೆ. ಇವಾಗ ಶುರು ಆಗುತ್ತೆ. ಈ ತರ ಅತಂತ್ರವಾಗಿರುವಂತದ್ದು ಬಹಳ ಸಂಭವನೀಯ ಒಂದು. ಖಂಡಿತ. ಕಾರ್ಕಳದಲ್ಲಿ ಅತಂತ್ರ ಫಲಿತಾಂಶ ಬರ್ತಾ ಇದೆ. ಕಾರ್ಕಳ ಸುನಿಲ್ ಕುಮಾರ್
ಏನು ಶಾಸಕರಿರ್ತಕ್ಕಂಥ ಬಿಜೆಪಿದು ಅಲ್ಲಿ ಈಗ ಶಾಸಕರು ಮತ್ತು ಸಂಸದರ ಮತ ನಿರ್ಣಾಯಕ ಆಗುತ್ತೆ. ಜೇವರ್ಗಿ ಪುರಸಭೆ ವಾರ್ಡ್ ಕೂಡ ಅತಂತ್ರ ಆಗ್ತದೆ. ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳು 153 ಸಮಮತ ಪಡೆದ ಕಾರಣ ಅತಂತ್ರ ಆಗಿದೆ. ಸೊ ಜೇವರ್ಗಿಯಲ್ಲಿ ಕೂಡ 11ನೇ ವಾರ್ಡ್ನಲ್ಲಿ ಅತಂತ್ರ ಆಗಿದೆ. ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳು 153 ಮತಗಳು ಪಡ್ಕೊಂಡಿರೋದ್ರಿಂದ ಇಲ್ಲೂ ಕೂಡ ಅತಂತ್ರ ಸ್ಥಿತಿ ನಿರ್ಮಾಣ ಆಗಿದೆ. ಕಾರ್ಕಳ ಪುರಸಭೆ ಅತಂತ್ರ ಆಗಿದೆ. ಇನ್ನು ಕಲಬುರಗಿ ಜಿಲ್ಲೆ ಅಫಜಲ್ಪುರ್ ಪುರಸಭೆ ಕಾಂಗ್ರೆಸ್ ತೆಕ್ಕಿಗೆ ಹೋಗಿದೆ. ಇಲ್ಲಿ ಎಂ.ವೈ. ಪಾಟೀಲ್ ಕಾಂಗ್ರೆಸ್ ಶಾಸಕರು. ಸೊ ಆ ಒಂದು ಪುರಸಭೆಯನ್ನ ಉಳಿಸ್ಕೊಳ್ಳೋದ್ರಲ್ಲಿ ಕಾಂಗ್ರೆಸ್ ಸಕ್ಸಸ್ ಆಗಿದೆ. ಕಲಬುರಗಿ ಜಿಲ್ಲೆಯ ಜಿದ್ದಾಜಿದ್ದಿ ಅಖಾಡ ಮಾಲಿಕೆ ಗೊತ್ತಿದೆ ವರ್ಸಸ್ ಎಂ.ವೈ. ಪಾಟೀಲ್. ಆದರೆ ಕೊನೆಗೂ ಕಾಂಗ್ರೆಸ್ ಅಫಜಲ್ಪುರ ಪುರಸಭೆಯನ್ನು ಉಳಿಸ್ಕೊಂಡಿದೆ. ಒಟ್ಟು 22 ಕಾಂಗ್ರೆಸ್ 13 ಗೆದ್ದಿದೆ. ಕಲಬುರಗಿ ಜಿಲ್ಲೆ ಅಫಜಲ್ಪುರ್ ಪುರಸಭೆ ಕಾಂಗ್ರೆಸ್ ತೆಕ್ಕೆಗೆ ಹೋಗಿದೆ. ಬಿಜೆಪಿ 5 ವಾರ್ಡ್ಗಳು ಗೆದ್ದಿದ್ದಾರೆ. ಕಾಂಗ್ರೆಸ್ 13 ವಾರ್ಡನ್ನು ಗೆದ್ದುಕೊಂಡಿದೆ. ಇದು ಕ್ಲಿಯರ್ ಕಟ್ ಆಗಿ ಕಾಂಗ್ರೆಸ್ನ ತೆಕ್ಕೆಗೆ ಅಫಜಲ್ಪುರ ಪುರಸಭೆ ಹೋಗಿದೆ. ಪ್ರಸಾದ್ ಗೌಡ ಮಾತಾಡ್ತೀನಿ. ಒಂದು ಕಾಂಗ್ರೆಸ್ನ ವಕ್ತಾರರು ಕೂಡ ಸೇರ್ಕೊಳ್ತಾರೆ, ವಿವೇಕ್ ರೆಡ್ಡಿ ಅವರು ಇರ್ತಾರೆ. ಯಾಕಂತಂದ್ರೆ ಅನೇಕ ವಾರ್ಡ್ಗಳಲ್ಲಿ ನೋಡಿ 153 ಇಲ್ಲಿ ಜೇವರ್ಗಿಯಲ್ಲಿ ಅಂದ್ರೆ ಸ್ಥಳೀಯವಾಗಿ ಎಷ್ಟು ಪ್ರತಿಷ್ಠಿತ ಈ ಚುನಾವಣೆಗಳಂತ ಒಂದೊಂದು ಓಟ್ಗಳು ಕೂಡ ಬಹಳ ಮಹತ್ವದಿದೆ. ಹಾಗಾಗಿ ಅನೇಕ ಪುರಸಭೆಗಳು ಕಾಂಗ್ರೆಸ್ ಹೋಗ್ತದೆ, ಅನೇಕ ಪುರಸಭೆಗಳು ಬಿಜೆಪಿ ಹೋಗ್ತದೆ, JDS ಹೋಗ್ತದೆ. ಕೆಲವು ಕಡೆ ಅತಂತ್ರದ್ದು ಹೆಚ್ಚಿನ ಫಲಿತಾಂಶಗಳು ಬರ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ JDS ಕಾಂಗ್ರೆಸ್ ಒಂದಾಗ್ತಕ್ಕಂಥ ಅವಕಾಶಗಳಿದಾವೆ. ಪಕ್ಷೇತರು ಕೂಡ ನಿರ್ಣಾಯಕ ಆಗ್ತಾರೆ.